ರಾಜಭವನ ಮುತ್ತಿಗೆಗೆ ವಾಟಾಳ್ ನಾಗರಾಜ್ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ವಾಟಾಳ್ ನಾಗರಾಜ್ ಅವರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬೆಳಗಾವಿಯಲ್ಲಿ ಎಂಇಎಸ್ ಮುಂಡರ ಪುಂಡಾಟವನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು. ಮಾರ್ಚ್ 22ಕ್ಕೆ ಬಂದ್ ಕರೆ ನೀಡಿದ್ದಾರೆ. ಅದರಂತೆ ಮಾರ್ಚ್ ಇಡೀ ತಿಂಗಳು ಹೋರಾಟಗಳಿರುತ್ತೆ ಅನ್ನುವಂಥದ್ರ ಬಗ್ಗೆ ಈ ಮುಂಚೆನೆ ಸೂಚನೆಯನ್ನ ಕೊಟ್ಟಿದ್ರು. ಕನ್ನಡಿಗರ ಮೇಲೆ ಶಿವಸೇನೆ ದೌರ್ಜನ್ಯ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸೊ ಇವತ್ತು ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ, ಹಾಗೆ ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಇದೆ ಅನ್ನುವಂಥದ್ದನ್ನ ಈ ಮುಂಚೆನೆ ವಾಟಾಳ್ ನಾಗರಾಜ್ ಹೇಳಿದ್ರು. ಅದರಂತೆ ಇವತ್ತು ವಾಟಾಳ್ ನಾಗರಾಜ್ ಅವರ ತಂಡ ರಾಜಭವನ ಮುತ್ತಿಗೆ ಹಾಕೋದಕ್ಕೆ ಹೊರಟಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಕನ್ನಡಿಗರ ಮೇಲೆ ಆದಂತಹ ಒಂದು ದೌರ್ಜನ್ಯ. ಸೊ ಇದನ್ನ ಖಂಡಿಸಿ ನಡೀತಾ ಇರುವಂತಹ ಹೋರಾಟಗಳು. ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವಂತಹ ಒಂದು ಬಂದ್ ಮಾರ್ಚ್ 22ನೇ ತಾರೀಕು. ಅದಕ್ಕೂ ಮುಂಚೆ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ, ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ರು. ಅದರ ಮೊದಲ ಭಾಗವಾಗಿ ಇವತ್ತು ಮಾರ್ಚ್ 3ನೇ ತಾರೀಕು ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಕನ್ನಡ ಪರ ಸಂಘಟನೆಗಳು ಹಾಕ್ಕೊಂಡಿದ್ವಿ. ಅದರ ಪ್ರಯುಕ್ತ ಇವತ್ತು ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಇವರ ನೇತೃತ್ವದ ಕಾರ್ಯಕರ್ತರೆಲ್ಲರೂ ಕೂಡ ರಾಜಭವನಕ್ಕೆ ಬಂದಾಗ ಅಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ದಾರಿ ಮಧ್ಯದಲ್ಲೇ ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.